ಬೆಂಗಳೂರು ವಿಧಾನಸೌಧ ರಾಜ್ಯದ ಅಧಿಕಾರಿಗಳ ಕೇಂದ್ರವೆಂದೇ ಪ್ರಸಿದ್ಧಿ ಪಡೆದಿದ್ದು ಇದೀಗ ಕಳ್ಳತನದ ಘಟನೆಯಿಂದ ಚರ್ಚೆಯ ವಿಷಯವಾಗಿದೆ. ಪ್ರಭಾವಿ ಸಚಿವರ ಕಚೇರಿಯಲ್ಲೇ ಲಕ್ಷಾಂತರ ರೂಪಾಯಿ ನಗದು ಮತ್ತು 100 ಗ್ರಾಂ ಚಿನ್ನಾಭರಣ ಕಳ್ಳತನವಾಗಿದೆ. ಸದ್ಯ ಈ ಘಟನೆ ಭಾರಿ ಶಾಕ್ ನೀಡಿದೆ. ವಿಧಾನಸೌಧದ ಭದ್ರತಾ ವ್ಯವಸ್ಥೆಯ ಮೇಲೆ ದೊಡ್ಡ ಪ್ರಶ್ನೆಗಳು ಎದ್ದಿವೆ. ವಿಶೇಷವಾಗಿ ಈ ಘಟನೆ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ ಬೈರತಿ ಸುರೇಶ್ ಅವರ ಕಚೇರಿಯಲ್ಲೇ ಸಂಭವಿಸಿದ್ದು ಸಾರ್ವಜನಿಕ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಮೂಡಿಸಿದೆ. ಘಟನೆಯ ವಿವರಗಳ ಪ್ರಕಾರ ನವೀನ್ ಎಂಬ ವ್ಯಕ್ತಿ ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ಅವರೊಂದಿಗೆ 300 ಗ್ರಾಂ ಚಿನ್ನಾಭರಣ ಮತ್ತು 1.5 ಲಕ್ಷ ರೂಪಾಯಿ ನಗದು ಇದ್ದ ಕೈಚೀಲವಿತ್ತು. ಕೆಲಸ ಮುಗಿಸಿ ಕಚೇರಿಯಿಂದ ಹೊರಬಂದಾಗ ಕೈಚೀಲ ಅಲ್ಲಿ ಮರೆತು ಹೋಗಿತ್ತು. ಮುಂದಿನ ದಿನ ನೋಡಿದಾಗ ಅದು ನಾಪತ್ತೆಯಾಗಿರುವುದು ಗೋಚರಿಸಿತು. ಗಾಬರಿಯಾದ ನವೀನ್ ತಕ್ಷಣ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪೊಲೀಸರು ತಕ್ಷಣ ತನಿಖೆ ಆರಂಭಿಸಿ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಯನ್ನ ಪರಿಶೀಲಿಸಿದ್ರು. ಆಘಾತಕಾರಿ ಸತ್ಯವೂ ಅಲ್ಲಿ ಬಯಲಾಯಿತು. DPARD ಗ್ರೂಪ್ ನೌಕರನೊಬ್ಬ ಕೈಚೀಲವನ್ನ ಹಿಡಿದು ಹೋಗ್ತಿರುವುದು ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಪೊಲೀಸರ ವಿಚಾರಣೆಯಲ್ಲಿ ಆತನ ಪಾತ್ರ ಸ್ಪಷ್ಟವಾಯಿತು. ಈಗ ಆರೋಪಿ ಬಂಧನದಲ್ಲಿದ್ದು ಹೆಚ್ಚಿನ ತನಿಖೆ ಮುಂದುವರಿಸಲಾಗುತ್ತಿದೆ. ಈ ಘಟನೆಯಿಂದ ವಿಧಾನಸೌಧದ ಭದ್ರತಾ ವ್ಯವಸ್ಥೆಯ ದೊಡ್ಡ ಲೋಪಗಳು ಬಹಿರಂಗವಾಗಿದೆ. ಪ್ರವೇಶದ ವೇಳೆ ಮೆಟಲ್ ಡಿಟೆಕ್ಟರ್ ಮತ್ತು ಬ್ಯಾಗ್ ಚೆಕ್ ಇದ್ರೂ ಹೂಡಿಕೆಯಲ್ಲಿರುವ ಚಿನ್ನಾಭರಣ ಮತ್ತು ನಗದು ಹೇಗೆ ಒಳಗೆ ಬಂದವು ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿದೆ. ಭದ್ರತಾ ಸಿಬ್ಬಂದಿ ಪರಿಶೀಲನೆ ನಡೆಸದೆ ತಪ್ಪಿದಂತೆ ಕಾಣ್ತಿದೆ. ಇದು ಕೇವಲ ದುರ್ಬಲತೆ ಎಂದೇ ಅರ್ಥವಲ್ಲ, ಬಲವಾದ ನಿಯಮಾವಳಿ ಜಾರಿಗೆ ತರುವ ಅಗತ್ಯವಿದೆ ಎಂದರ್ಥ. ಸಚಿವರ ಕಚೇರಿ ಎಂತಹ ಪ್ರಭಾವಿ ಸ್ಥಳವಾಗಿದ್ರೂ ಮೌಲ್ಯಯುತ ವಸ್ತುಗಳು ತಲುಪಿದ್ರೆ ಅದರ ಸುರಕ್ಷತೆ ಯಾರು ಖಾತರಿಪಡಿಸುತ್ತಾರೆ ಎಂಬ ಪ್ರಶ್ನೆ ಸಹ ಹೊರಬೀಳ್ತಿದೆ. ಈ ಘಟನೆಯು ಸರ್ಕಾರಕ್ಕೆ ಭದ್ರತೆಯನ್ನು ಬಿಗಿಗೊಳಿಸಲು ಎಚ್ಚರಿಕೆ ನೀಡಿದೆ. ರಾಜಕೀಯ ವಲಯದಿಂದ ಸೇರಿದಂತೆ ಸಾಮಾನ್ಯ ಜನರು ಸಹ ಈ ಘಟನೆಯನ್ನ ಕಟುವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಬಂಧಿತ ನೌಕರನೊಂದಿಗೆ ಇನ್ನು ಯಾರ್ಯಾರು ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಎಂಬುದನ್ನು ಕೂಡ ತನಿಖೆ ಮಾಡಲಾಗುತ್ತಿದೆ. ಸಾರ್ವಜನಿಕರಲ್ಲಿ ಆತಂಕ ಮೂಡಿರುವುದು ಸಹ ಅಸಾಧಾರಣ ವಿಷಯ. ವಿಧಾನಸೌಧದಂತಹ ಭದ್ರತಾ ಹೈ ಕ್ಲಾಸ್ ಕೇಂದ್ರದಲ್ಲೇ ಕಳ್ಳತನ ನಡೆಯುವುದು ನಿಜವಂದ್ರೆ ಸಾಮಾನ್ಯ ಕಚೇರಿಗಳ ಭದ್ರತೆ ಎಷ್ಟರವರೆಗೆ ಸುರಕ್ಷಿತವೋ ಎಂಬ ಪ್ರಶ್ನೆ ಕೂಡ ಈಗ ಉದ್ಭವವಾಗಿದೆ. ಈ ಘಟನೆಯಿಂದ ಸರ್ಕಾರಕ್ಕೆ ತೆರವು, ಶಕ್ತಿ ಮತ್ತು ಕ್ರಮ ಕೈಗೊಳ್ಳುವ ಬಲವಾದ ಸಂದೇಶ ಹೋಗಿದೆ. ಇದೀಗ ಭದ್ರತಾ ಸಿಬ್ಬಂದಿ, ತಂತ್ರಜ್ಞಾನ ಬಳಕೆ ಮತ್ತು ನಿಯಮಾವಳಿ ಬಲಪಡಿಸುವ ಮೂಲಕ ಇಂತಹ ಘಟನೆಗಳು ಭವಿಷ್ಯದಲ್ಲಿ ಮತ್ತೆ ಆಗದಂತೆ ನೋಡಿಕೊಳ್ಳುವುದು ಅಗತ್ಯವಾಗಿದೆ. Subscribe to One India and never miss an update. Download the One India app now.